ಇದು ರಾಜ್ಯವೇ ಬೆಚ್ಚಿ ಬೀಳುವಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಏನಾಗ್ತದೆ, ಏನ್ ಆಸ್ಪತ್ರೆಗಳಲ್ಲಿ ನಡೀತಾ ಇದೆ ಅವಾಂತರಗಳು ಅಂತ ದಿನ ಒಂದಕ್ಕೆ ನೋಡ್ತಾನೆ ಇದೀವಿ. ಇದಂತೂ ತುಂಬಾ ಸೀರಿಯಸ್ ಮ್ಯಾಟರ್. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಕಣ್ಬಿಡುವ ಮುನ್ನವೇ ಕಂದಮ್ಮಗಳ ಕಣ್ಮರೆ ಆಗ್ತಾ ಇರುವಂತದ್ದು. ಕೆಲವೊಂದು ಆಸ್ಪತ್ರೆಗಳಲ್ಲಿ ನೋಡ್ತಾ ಇದ್ವಿ, ಕತ್ಕೊಂಡು ಪರಾರಿ ಆಗುವಂಥದ್ದು, ಯಾರೋ ಬಂದು ಮಕ್ಕಳನ್ನ ಕತ್ಕೊಂಡು ಹೋಗ್ತಾ ಇದ್ರು, ನವಜಾತ ಶಿಶುಗಳನ್ನ ಕತ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ಆಗ್ತಾ ಇರುವಂಥದ್ದು, ಆಸ್ಪತ್ರೆಯಲ್ಲೇ ಇರುವಂಥವ್ರು ಕಳ್ಳತನ ಮಾಡ್ತಾ ಇದ್ದಾರೆ. 7 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದಂಥ ಒಂದು ಘಟನೆಯ ಮುಖಾಂತರ ಅಲ್ಲಿ ಆಗ್ತಾ ಇರುವಂಥ ಅವಾಂತರಗಳು, ಕಳ್ಳತನ ಈಗ ಹೊರಗೆ ಬರ್ತಾ ಇದೆ. ಶುಶ್ರೂಷಕಿ ವಿರುದ್ಧ ನವಜಾತ ಶಿಶುಗಳ ಮಾರಾಟದ ಆರೋಪ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲಿ, ಯಾವ ಆಸ್ಪತ್ರೆಯಲ್ಲಿ, ಯಾವ ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 7 ವರ್ಷಗಳ ಹಿಂದೆಯಿಂದಲೂ ಕೂಡ ಆಗ್ತಾ ಇರುವಂಥದ್ದು, ಅದು ಗೊತ್ತಿದ್ರೂ ಕೂಡ ಯಾಕೆ ಸುಮ್ಮನಿದ್ರು? ಹಾಗಾದ್ರೆ ಸುಮ್ಮನಿಲ್ಲಾಗಿದೆ. 7 ವರ್ಷದ ಹಿಂದಿಂದಲೂ ಕೂಡ ಆಗ್ತಾ ಇರುವಂಥ ಘಟನೆ ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿದ್ರಂತೆ. ದೊಡ್ಡ ಮಟ್ಟದಲ್ಲಿ ಪ್ರಭಾವ ಇದೆ ಅನ್ನುವ ಕಾರಣಕ್ಕೋಸ್ಕರ. ಹಾಗಾದ್ರೆ ಈ ಮಕ್ಕಳ ಮಾರಾಟ ದಂಧೆ ನಡೀತಾ ಇರುವಂತದ್ದಾದ್ರೂ ಎಲ್ಲಿ ಅನ್ನುವಂಥದ್ದನ್ನ ನೋಡಿದಾದ್ರೆ, ಈ ಘಟನೆ ನಡೆದಿರುವಂಥದ್ದು ಕೊಪ್ಪಳದ ಕಿಮ್ಸ್ ನಲ್ಲಿ ನಡೆದಿದೆಯಾ ನವಜಾತ ಶಿಶುಗಳ ಮಾರಾಟ ಅಂತ. ಹೆರಿಗೆ ವೇಳೆ ಮಗು ಸತ್ತಿದೆ ಅಂತ ಹೇಳಿ ಮಾರಾಟದ ಆರೋಪವನ್ನ ಮಾಡಲಾಗ್ತಾ ಇದೆ. ಅದೇ ಮಗುವನ್ನ ಲಕ್ಷಕ್ಕೆ ಮಾರಿದ್ರ ಕಿಮ್ಸ್ನ ಶುಶ್ರೂಷಕಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. 7 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದಂಥ ಘಟನೆ ಬಗ್ಗೆ ಈಗ ದೂರು ದಾಖಲಾಗಿದೆ. ಆಲ್ರೆಡಿ ಸಾಕಷ್ಟು ಪ್ರಕರಣಗಳು ನಡೆದಿದ್ದಾವೆ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಶುಶ್ರೂಷಕಿ ತೈರುನ್ನಿಸಾ ಸೈಯದ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ತನಿಖೆಗೆ ಸಮಿತಿಯನ್ನ ರಚಿಸಿರುವಂಥದ್ದು ಕಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯವರು. ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಘಟನೆಗಳು ನಡೀತಾ ಇದ್ರು ಕೂಡ ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ರು. ಯಾಕೆಂದ್ರೆ ಆಕೆಗೆ ಪ್ರಭಾವ ಇದೆ ಅನ್ನುವ ಕಾರಣಕ್ಕೆ ಅಂತ ಎಲ್ಲ ಕೂಡ ಉಲ್ಲೇಖ ಮಾಡಲಾಗಿದೆ. 2017ರಲ್ಲಿ ಮಗುವನ್ನ ಮಾರಾಟ ಮಾಡಲಾಗಿತ್ತು ಅಂತ ಆ ಒಂದು ಕೊಟ್ಟಿರುವಂತ ದೂರಿನಲ್ಲಿ, ಅಂದ್ರೆ ಇದೊಂದು ಪ್ರಮುಖವಾಗಿ ದಾಖಲೆ ಇರುವಂತ ರೀತಿಯಲ್ಲಿ ಆ ಒಂದು ಪ್ರಮುಖ ಪ್ರಕರಣವನ್ನ ಉಲ್ಲೇಖವನ್ನ ಮಾಡಲಾಗಿದೆ. 2023ರಲ್ಲಿ ದೂರು ದಾಖಲಾಗಿದ್ದು, ಆ ದೂರನ್ನ ಆಧರಿಸಿ ಕಳೆದ ತಿಂಗಳು ತನಿಖೆಗೆ ಸಮಿತಿಯನ್ನ ರಚಿಸುವಂತೆ ಆದೇಶವನ್ನ ಮಾಡಲಾಗಿದೆ. ಸೊ ಸಹಜವಾಗಿ ಅನುಮಾನಗಳು ಹುಡ್ಕೊಳ್ತವೆ. 7 ವರ್ಷದ ನಂತರ ಈಗ ಯಾಕೆ ಕಂಪ್ಲೇಂಟ್ ದಾಖಲಾಯಿತು? ಇಷ್ಟು ವರ್ಷ ಹಾಗಾದ್ರೆ ಇನ್ನು ಎಷ್ಟು ಮಕ್ಕಳನ್ನ ಮಾರಾಟ ಮಾಡಿರಬಹುದು, ಕಳ್ಳತನ ಮಾಡಿರ್ಬೋದು, ಯಾಮಾರಿಸಿರ್ಬೋದು ಅಲ್ಲಿ ಬರುವಂತ ಬಡ ಹೆಣ್ಣು ಮಕ್ಕಳಿಗೆ? ಯಾಕೆಂದ್ರೆ ಅದು ಕಿಮ್ಸ್ ಆಸ್ಪತ್ರೆ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಕೊಪ್ಪಳದಲ್ಲಿ ಬರುವಂತ ಸುತ್ತಮುತ್ತ ಹಳ್ಳಿಗಳ ಮಹಿಳೆಯರು ಅಲ್ಲಿ ಬರ್ತಾರೆ ಡೆಲಿವರಿಯನ್ನು ಮಾಡಿಸ್ಕೊಳ್ಳಿಕ್ಕೆ. ಬಡ ಹೆಣ್ಣು ಮಕ್ಕಳನ್ನ ಯಾಮಾರಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗ ಸಾವನ್ನಪ್ಪುತ್ತೆ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ರೀಸನ್ ಹೇಳ್ತಾರೆ. ಆದರೆ ಕೆಲವರು ಸಾವನ್ನಪ್ಪಂತ ನವಜಾತ ಶಿಶುಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಮತ್ತೆ ಮನೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಕಾಡುತ್ತೆ, ಅಂತ್ಯಕ್ರಿಯೆಯನ್ನೆಲ್ಲ ಮಾಡೋದಾದ್ರೆ ಅನ್ನುವ ಕಾರಣಕ್ಕೋಸ್ಕರ ಆಸ್ಪತ್ರೆಯಲ್ಲೇ ಬಿಟ್ಬಿಡ್ತಾರೆ. ಆ ರೀತಿಯಾಗಿ ಯಾಮಾರಿಸಲಾಗಿದೆ ಇಲ್ಲಿ. ಶುಶ್ರೂಷಕಿ ತೈರುನ್ನಿಸಾ ವಿರುದ್ಧ ಮಗು ಮಾರಾಟದ ಆರೋಪವನ್ನ ಮಾಡಲಾಗಿರುವಂಥದ್ದು. ನಿಜವಾದ ತಾಯಿ ಹೆಸರಿನ ಬದಲಿಗೆ ತೈರುನ್ನಿಸಾ ಹೆಸರನ್ನ ಹಾಕೊಂಡಿರುವಂಥದ್ದು. ಈಕೆ ಹೆಸರನ್ನೇ ಹಾಕೊಂಡಿದ್ದಾರೆ. ನಾನೇ ಸಾಕ್ತಾ ಇರೋದು, ನನ್ನದೇ ಮಗು ಅಂತ. ಈ ರೀತಿಯಾಗಿ ಮಗುವನ್ನ, ಅಂದ್ರೆ ಅಲ್ಲಿ ಬಡ ಹೆಣ್ಮಕ್ಳಿಗೆ ಡೆಲಿವರಿ ಆದ ನಂತರ ಆ ಮಗು ಸಾವನ್ನಪ್ಪಿದೆ ಅಂತ ಹೇಳಿದ ಬಳಿಕ ಆ ಮಗು ಯಾರದ್ದು ಹಾಗಾದ್ರೆ ಅನ್ನುವಂಥದ್ದೆಲ್ಲ ದಾಖಲು ಮಾಡಬೇಕಲ್ಲ. ಅದಕ್ಕೆ TA ಅಂತ ನಮೂದು ಮಾಡಲಾಗುತ್ತೆ. TA ಅಂದ್ರೆ ತೈರುನ್ನಿಸಾ ಅಂತ. ಈ ಶುಶ್ರೂಷಕಿ ಇದ್ದಾಳಲ್ಲ, ಈಕೆಯ ಹೆಸರು ತೈರುನ್ನಿಸಾ ಅಂತ. ಆಕೆಯ ಒಂದು ಇನ್ಷಿಯಲ್ ಅನ್ನ ಇಡಲಾಗುತ್ತೆ, TA ಅಂತ ನಮೂದು ಮಾಡಲಾಗುತ್ತೆ. T ಅಂದ್ರೆ ತೈರುನ್ನಿಸಾ ಅಂತ. ಅದು ದೂರನ್ನ ಕೊಡಲಾಗಿರುವಂಥದ್ದು. ಈ ಬಗ್ಗೆ ಮಕ್ಕಳ ರಕ್ಷಣಾ ಇಲಾಖೆಯಿಂದ ತನಿಖೆಯನ್ನ ಮಾಡಲಾಗ್ತದೆ. ಮಕ್ಕಳ ರಕ್ಷಣಾ ಇಲಾಖೆಯ ಡೈರೆಕ್ಟ್ರು, ಈ ಮಕ್ಕಳ ರಕ್ಷಣಾ ಇಲಾಖೆಯ ಜಿಲ್ಲಾ ಅಧ್ಯಕ್ಷರು, ಅಂದ್ರೆ ಯಾವುದೇ ಜಿಲ್ಲೆಯಲ್ಲಾದರೂ ಕೂಡ ಅಲ್ಲಿ DC ಬರ್ತಾರೆ, ಅವರಿಗೆ ಪತ್ರವನ್ನ ಬರೀತಾರೆ 16/12/2023ರಂದು. ನಂತರ 20/12/2023ರಂದು ಜಿಲ್ಲಾಧಿಕಾರಿಗಳು
ಇದಕ್ಕೇನಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಕಿಮ್ಸ್ನಿಂದ ಮಾಹಿತಿಯನ್ನ ಕೇಳಿರುವಂಥದ್ದು ಮಕ್ಕಳ ರಕ್ಷಣಾ ಇಲಾಖೆ. ಈಗ ಸಮಿತಿಯನ್ನ ಕೂಡ ರಚನೆ ಮಾಡಿರುವಂಥದ್ದು ಕಿಮ್ಸ್ ಆಡಳಿತ ಮಂಡಳಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಚ್ಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಪ್ಪ, ಇದು ಒಂದು ಪ್ರಕರಣ ಮಾತ್ರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ. ಇನ್ನು ಸಾಕಷ್ಟು ಮಕ್ಕಳ ಮಾರಾಟ ಇದೇ ರೀತಿಯಾಗಿ ಆಗಿದೆಯಾ ಅನ್ನುವಂಥ ಅನುಮಾನಗಳನ್ನ ಮೂಡಿಸ್ತಾ ಇರುವಂಥದ್ದು ಈ ಪ್ರಕರಣ. ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ, ಏನೇನು ಆಗಿದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪೃಥ್ವಿರಾಜ್, ಇದೇನು ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿ ಪ್ರಕರಣಗಳು ಮಾಳಿಗೆಯಿಂದ ಮೇಗೆ ಕೇಳ್ತಾ ಇದೆ. ಕಳೆದ ಒಂದು ವರ್ಷದ ಹಿಂದೆ ಒಂದು ಮಗುವನ್ನ ನವಜಾತ ಶಿಶುವನ್ನ ಬಾತ್ರೂಮ್ ನಲ್ಲಿ ಹೋಗಿರುವಂತಹ ಪ್ರಕರಣಗಳು ಇತ್ತು. ಇದೇ ರೀತಿ ಏನು ಇದು ಕಳೆದ 6 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ. ಈ ಘಟನೆಯಲ್ಲಿ ಅವರು ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ತನಿಖೆ ಮಾಡಕ್ಕೆ ಒತ್ತಾಡಿದ್ರು. ಅದು ಆಗದೆ ಇರುವಾಗ ಅವರು ರಾಜ್ಯ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಇದನ್ನ ತನಿಖೆ ಮಾಡಿರ್ತಾರೆ. ಆ ಘಟಕದಿಂದ ಒಂದಿಷ್ಟು ಮಾಹಿತಿ ಕೇಳಿ ಜಿಲ್ಲಾಧಿಕಾರಿಗಳಿಗೆ ಇದನ್ನ ನೀವು ಅಧ್ಯಕ್ಷರಾಗಿದ್ದೀರಿ, ಈ ಘಟಕದಿಂದ ಅದು ಏನಾಗಿದೆ ಅನ್ನೋದೊಂದು ವರದಿ ಕೊಡ್ರಿ ಅನ್ನೋದಂತ ವರದಿ ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ ತಿಂಗಳಲ್ಲೇ ಈ ವರದಿಯನ್ನ ಕಿಮ್ಸ್ ನಿರ್ದೇಶಕತೆ ಮತ್ತು ಕಳೆದ ತಿಂಗಳು ಕಿಮ್ಸ್ ನಿರ್ದೇಶಕರು ಸುಪ್ರೀಂಟೆಂಡೆಂಟ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖೆ ಆಗ್ತಿರೋದು. ಶರಣಪ್ಪ, 7 ವರ್ಷ ಆದ ಬಳಿಕ ಈಗ ಯಾಕೆ ಕಂಪ್ಲೇಂಟ್ ಆಯ್ತು? ಅವಾಗಿಂದ ಯಾಕೆ ಕಂಪ್ಲೇಂಟ್ ಆಗಿರ್ಲಿಲ್ಲ? ಮತ್ತೆ ಅಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಕೂಡ ಹೊಂದಿರುವಂತವಳು ಆಕೆ ಅಂತ. ಇದು ಖಂಡಿತವಾಗಿ ಅದು ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಿದೆ. ಯಾಕಂದ್ರೆ ಅವರು ಕಳೆದ 10-15 ವರ್ಷದಿಂದ ಏನು ತಯಾರು ಇಲ್ಲೇ ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮಾತನಾಡಿಸ್ತೀನಿ. ನಮ್ ಜೊತೆ ಈಗ ಶೇಖರಗೌಡ ರಾಮತ್ನಾಳ ಸದಸ್ಯರು, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕದವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ನಮಸ್ಕಾರ ಶೇಖರ್ ಗೌಡ್ರೆ. ನಮಸ್ತೆ ಸರ್. ನಮಸ್ತೆ. ಈ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಲ್ವಾ? ಏನಾಗ್ತದೆ ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯ ತನಿಖೆ ಆಗ್ತಾ ಇದೆ? ನಿಜಕ್ಕೂ ಆತಂಕ ಪಡುವಂತ ವಿಚಾರ. ಇದೊಂದು ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ ಇಡೀ ರಾಜ್ಯದಾದ್ಯಂತ ನೋಡೋದಾದ್ರೆ. ನಿಜ ಸರ್, ನಿಜ. ಬೆಳಿಗ್ಗೆ ನಾನು ಕನ್ನಡಪ್ರಭ ಪತ್ರಿಕೆ ವರದಿಯನ್ನು ನೋಡಿ ಬಹಳ ನನಗೂ ಕೂಡ ಆಶ್ಚರ್ಯ ಆಯ್ತು. ಇನ್ನೂ ಜೀವಂತವಾಗಿದೆಯಲ್ಲ ಈ ಒಂದು ಕಠಿಣ ಕಾಯ್ದೆಗಳು ಜಾರಿಯಲ್ಲಿ ಇದ್ದಾಗ್ಯೂ ಕೂಡ ಇಂತಹ ಒಂದು ವ್ಯವಸ್ಥೆ, ಅದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಅತ್ಯಂತ, ಈ ಕಾಯ್ದೆ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಥವಾ ಯಾರು ತಿಳುವಳಿಕೆ ಇಲ್ಲದವ್ರು ಮಾಡ್ತಕ್ಕಂಥದ್ದು ಬೇಡ. ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಶಿಕ್ಷಾರ್ಹ ಅಪರಾಧ ಸರ್. ಅದು ನಮ್ಮ ಬಾಲನ್ಯಾಯ ಕಾಯ್ದೆ ವ್ಯಾಪ್ತಿಯಲ್ಲಿ ಸೆಕ್ಷನ್ 81 ಅಡಿಯಲ್ಲಿ ಅದು ಕೂಡ 5 ವರ್ಷದವರೆಗೆ ವಿಸ್ತರಿಸಬಹುದಾಗಿರ್ತಕ್ಕಂಥ ಒಂದು ಕಠಿಣ ಶಿಕ್ಷೆ, 1 ಲಕ್ಷದವರೆಗೆ ದಂಡ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ಈಗಾಗಲೇ ನಾನು ಬಿಡ್ತಾರೆ ಇಲ್ಲಿ. ಆತಂಕ ಅಂದ್ರೆ ಸರ್, ಈಗ ಈ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಯಾರು? ಬಡ ಜನರೇ ಇಟ್ಕೊಂಡು ಹೋಗ್ತಾರೆ ಸರ್. ಏನೋ ಒಂದು ಒಳ್ಳೇದಾಗತ್ತೆ, ನಮ್ಗೆ ದುಡ್ಡಂತೂ ಇಲ್ಲ, ಅಟ್ಲೀಸ್ಟ್ ಇಲ್ಲಿರುವಂತ ನರ್ಸ್ಗಳಾದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಹಿಂಗೆಲ್ಲ ಯಾಮಾರ್ಸ್ಬಿಟ್ರೆ ಪಾಪ ಏನ್ ಮಾಡ್ಬೇಕು ಅವರೆಲ್ಲ ಅಂತ. ಜೀವಂತ ಉದಾಹರಣೆ ಮೊನ್ನೆ ತಾನೇ ಬಿಜಾಪುರದಲ್ಲಿ ಆಗಿರ್ತಕ್ಕಂಥದ್ದು. ಅದು ಜಿಲ್ಲಾಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರೆ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನರ್ಸ್ಗಳೇ ಈ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಮಾರಾಟದಲ್ಲಿ ಯಾಕಂದ್ರೆ ಇವ್ರ ಹತ್ರನೇ ನಮ್ಮ ಸಾಮಾನ್ಯ ಜನ ಮತ್ತು ಮಧ್ಯಮ ವರ್ಗದವ್ರು ಬರ್ತಾ ಇರೋದ್ರಿಂದ ಅದೆಷ್ಟು ಇವರಿಗೆ ಕಾಯ್ದೆಯ ಪರಿಜ್ಞಾನ ಇಲ್ಲದೇನೆ ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಆಶ್ಚರ್ಯಕರ ಸಂಗತಿ ಸರ್. ಈಗಾಗಲೇ ನಾನು ಕ್ರಮ ಆಗ್ತಾ ಇಲ್ಲ ಸರ್ ಈ ಪ್ರಕರಣಗಳು ವರದಿ ಬಂದ. ನಿಜ ಸರ್, ನಿಜ. ಏನ್ ಕಾಯ್ದೆ ಇದೆ, ಏನ್ ಕಾನೂನು ಇದೆ, ಅದ್ರ ಪ್ರಕಾರ ಶಿಕ್ಷೆಗಳಾದಂತ ಸಂದರ್ಭದಲ್ಲಿ ಎಕ್ಸಾಂಪಲ್ ತೋರಿಸಬಹುದು ನಾವು. ಹಂಗೆ ಯಾವ್ದು ಸಿಗ್ತಾ ಇಲ್ವಲ್ಲ. ನಿಜ ಸರ್. ತಾವು ಹೇಳ್ತಕ್ಕಂಥದ್ದು ಕೂಡ ಅದು ಸತ್ಯವಾಗಿರ್ತಕ್ಕಂಥ ಮಾತು ಸರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್. ಅದನ್ನ ಸಮಗ್ರ ವರದಿಯನ್ನು ಮಾಡಿ ಅದನ್ನ ಸಬ್ಮಿಟ್ ಮಾಡಿ ನಾನು ಆಯೋಗಕ್ಕೆ ಕೂಡ ಸ್ವಯಂ ದೂರು ದಾಖಲಿಸ್ಕೊಂತೀನಿ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದ ಕ್ರಮ ಆಗೋದಕ್ಕೆ. ಓಕೆ, ಈಗ ಬಂದಿದೆ, ಇದು ವರದಿ ಆಗಿದೆ, ಇದು ನೆನ್ನೆ ಮೊನ್ನೆ ಅಥವಾ ಈ ವರ್ಷದಲ್ಲಿ ನಡೆದಿರುವಂತದ್ದಲ್ಲ. 7 ವರ್ಷ ಆದ್ಮೇಲೆ ಬಯಲಾಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆಕೆಗೆ ಇನ್ ಯಾವ ಲೆವೆಲ್ಗೆ ಇನ್ಫ್ಲೂಯೆನ್ಸ್ ಇದೆ ಅಲ್ಲಿ ಅಂತ ಸರ್. ತಾವು ಹೇಳ್ತಾ ಇರ್ತಕ್ಕಂಥದ್ದು ನನಗೂ ಕೂಡ ಆಶ್ಚರ್ಯ ಆಗಿದೆ. ಅದು ವರದಿಯನ್ನು ನೋಡಿ ನಾನು ಕೂಡ ಗಾಬರಿಯಾಗಿ ಇಮಿಡಿಯೇಟ್ ಆಗಿನೇ ಅದನ್ನ ಶರಣಪ್ಪ ಸರ್ಗೂ ಮಾತಾಡಿದೆ, ನಮ್ಮ ವರದಿಗಾರ ಸರ್ಗೆ ಮಾತಾಡಿದೆ ಮತ್ತು ಈ ನಮ್ಮ DCP ಅವರಿಗೆ ಮಾತಾಡಿದ್ದೀನಿ ಸರ್ ನಾನು ಈಗಾಗಲೇ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಆಯೋಗ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ನಿಟ್ಟಿನಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಆ ನಂಬಿಕೆ ಇದೆ. ನೀವು ಮಾತನಾಡುವಂತ ನಂಬಿಕೆ ಬರೆಸ್ತಾ ಇದ್ದೀರಾ. ಧನ್ಯವಾದ ಶೇಖರ್ ಗೌಡ್ರ. ಈ ತನಿಖೆ ಆದ ನಂತರ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನ.
ಇಲ್ಲಿ ಮಕ್ಕಳನ್ನ ಕಳ್ಳತನ ಮಾಡ್ಲಾಗ್ತಾ ಇರುವಂಥದ್ದು, ಅದು ಆಸ್ಪತ್ರೆಯಲ್ಲಿ ಇರುವಂಥವ್ರನ್ನೇ ಯಾಮಾರಿಸ್ತಾ ಇದ್ದಾರೆ. ಮಗು ಸತ್ತೋಗಿದೆ ಅಂತ ಹೇಳಿಬಿಟ್ಟು ಇವರ ಹೆಸರಲ್ಲಿ ಆ ಮಕ್ಕಳನ್ನ ನೋಂದಣಿ ಮಾಡಿಕೊಂಡು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡ್ತಾ ಇರುವಂಥದ್ದು, ಅದು ಆಸ್ಪತ್ರೆಯಲ್ಲಿ ಇದ್ದಂಥವ್ರು. ಸೊ ಸಹಜವಾಗಿ ಆತಂಕ ಇರುವಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಕಠಿಣವಾದಂಥ ಕ್ರಮವನ್ನು ಕೈಗೊಂಡು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿದೆ. ಈ ರೀತಿಯಾಗಿ ಏನಾದರೂ ಮುಂದೆ ಅಂದರೆ ಕಳ್ಳತನ ಏನಾದರೂ ಆದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ, ಶಿಕ್ಷೆಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ತೋರಿಸಿದ ಮೇಲಾದರೂ ಸೈಲೆಂಟ್ ಆಗ್ತಾರ, ಕಾದು ನೋಡ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.